ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ರಾಯಚೂರಿನ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತಿನ ಬ್ಲಾಗಿನಲ್ಲಿ ನಾನು ನಮ್ಮ ಮನೆಯಲ್ಲಿ ಏನು ವಿಶೇಷ ಅಡುಗೆ ಮಾಡಿದ್ದೀನಿ ಅಂದರೆ ಪೂರಿ ಮತ್ತು ಚೋಲೆ ಬಾಜಿ ಮಾಡಿದ್ದೀನಿ ರೀ. ಅದು ಹೇಗೆ ಮಾಡಿದ್ನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಮಂಗಳವಾರದ ಇವತ್ತಿನ ಪೂಜೆನ ತೋರಿಸ್ತಾ ಇದ್ದೀನಿ. ಮಂಗಳವಾರ ಪೂಜೆ ಆಯಿತು ಮನೆಯಲ್ಲಿ. ಮತ್ತು ನಾನು ನೋಡಿ ಚೋಲೆ ಬಾಜಿ ಮತ್ತು ಪೂರಿ ಇವತ್ತು ಸ್ಪೆಷಲ್ ರೀ. ನನ್ನ ಮಗ ಅಮ್ಮ ಮಾಡು ಚೋಲೆ ಬಾಜಿ ಮತ್ತು ಪೂರಿ ಅಂತ ಕೇಳಿದ್ದ, ಅದಕ್ಕೋಸ್ಕರ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಓಕೆ, ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆನಾ, ಬಾಯ್. ಇಲ್ಲಿ ನಾನು ಚೋಲೆ ತೊಗೊಂಡಿದ್ದೀನಿ. ಇವನ್ನ ನಾವು ಕಾಬೂಲ್ ಚೆನ್ನ ಅಂತೀವಲ್ಲ, ಬಿಳಿ ಕಡಲೆ, 1 ಗ್ಲಾಸು ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ಚೋಲೆ ಬಾಜಿ ಮತ್ತು ಪೂರಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಇದರಲ್ಲಿ ಸ್ವಲ್ಪ ಮಸಾಲೆ ಚಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನೋಡಿ, 2 ತುಪ್ಪಡೆ ಹಾಕಿದ್ದೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಇಷ್ಟು ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. 3 ಸೀಟಿ ಆದಮೇಲೆ ಫಸ್ಟ್ ನೋಡಿ, ಮತ್ತು ಕೊದ್ದಿಲ್ಲ ಅಂದರೆ ಇನ್ನೊಂದು ಸೀಟಿ ಹಾಕ್ಕೋಬೋದು. ಈಗ ಕುಕ್ಕರ್ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕುದಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ರಾತ್ರಿನೇ ನೆನೆ ಹಾಕಿದ್ದೆ ನಾನು. ಇವು ಕಾಬೂಲ್ ಚೆನ್ನ ಅಂತಾರಲ್ಲ, ಬಿಳಿ ಕಡಲೆ. ಮತ್ತು ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸರ್ನಲ್ಲಿ ರುಬ್ಕೊತೀನಿ ಗ್ರೇವಿ ಮಾಡೋಕ್ಕೆ. ಇದಕ್ಕೆ ಮಸಾಲೆ ಗ್ರೇವಿ ನೋಡಿ, ಈ ಥರ ರುಬ್ಕೋಬೇಕು ಈರುಳ್ಳಿನ. ಮತ್ತು ಅದೇ ರೀತಿ ನಾನು ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ರುಬ್ಕೊತೀನಿ. ಇಲ್ಲಿ ನೋಡಿ, ಇದು ಈರುಳ್ಳಿ ರುಬ್ಕೊಂಡಿರೋದು ಬೊಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ರುಬ್ಕೊತೀನಿ. ನೋಡಿ, ಇದನ್ನು ಕೂಡ ರುಬ್ಕೊಂಡಿನಿ. ಬನ್ನಿ ಈಗ ಚಲೋ ಚೆನ್ನಾಗಿ ಒಗ್ಗರಣೆ ಹಾಕೋಣ. ಮೊದಲಿಗೆ ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇಲ್ಲಿ ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಮತ್ತು 2 ಲವಂಗ ಹಾಕೀನಿ. 2 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು. ಈಗ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಎಷ್ಟು ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿದು ಸ್ವಲ್ಪ ಹುರ್ಕೋಬೇಕು. ಮತ್ತು 2 ಹಸಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ನಿಮಗೆ ಇಷ್ಟ ಇದ್ದರೆ ಆಲೂಗಡ್ಡೆ ಹಾಕ್ಕೋಬೋದು, ಇಲ್ಲದ್ರೆ ಹಾಗೇ ಮಾಡ್ಬೋದು. ನನ್ನ ಮಗನಿಗೆ ಆಲೂಗಡ್ಡೆ ಇಷ್ಟ ಅಂತೇಳಿ ಅವನು ಹಾಕು ಅಂತ ಹೇಳಿದ್ದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಆಲೂಗಡ್ಡೆನ ಇದರಲ್ಲಿ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪನ್ನು. ಇದಕ್ಕೆ ಅರಿಶಿಣ ಪುಡಿ, ಸ್ವಲ್ಪ ಖಾರ ಪುಡಿ, 2 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ.
ಮತ್ತು ಇದು ಟೊಮೊಟೊ ರುಬ್ಕೊಂಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲನೂ ಒಂದು 5 ನಿಮಿಷವರೆಗೆ ಬೇಯಿಸ್ಕೋಬೇಕು, ಎಣ್ಣೆ ಬಿಡೋ ತನಕ. ಫ್ರೆಂಡ್ಸ್, ಈ ಥರ ಮಾಡಿ ಒಂದು ಸಾರಿ ನೋಡಿ ನೀವು. ಇದನ್ನು ನಾನ್ ರೋಟಿಯಲ್ಲಿ ಮತ್ತು ಪೂರಿಯಲ್ಲಿ, ಅನ್ನದಲ್ಲಿ ಕೂಡ ಸೂಪರಾಗಿರುತ್ತೆ, ಚಪಾತಿಯಲ್ಲಿ ಕೂಡ ಸೂಪರಾಗಿರುತ್ತೆ ರೀ ಇದು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ ಅದೇ ಮಿಕ್ಸರ್ನಾಗ ಸ್ವಲ್ಪ ನೀರು ಹಾಕಿ, ಈಗ ಸ್ವಲ್ಪ ಎವರೆಸ್ಟ್ ಚೋಲೆ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಚೋಲೆ ಮಸಾಲ ಹಾಕ್ತಾಯಿದ್ದೀನಿ, 1/2 ಸ್ಪೂನ್ ಹಾಕಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆಯಲ್ಲ. ಇನ್ನೊಂದು 1 ನಿಮಿಷ ಕುದಿಸ್ಕೊಳ್ಳೋಣ. ಮಸಾಲ ಹಾಕಿದ್ದೀನಲ್ಲ ನೋಡಿ, ಈಗ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಸಾಕು ನಮಗೆ ಇಷ್ಟೇ. ಇದಕ್ಕೆ ನಾವು ಈಗ ಶೋಲೆನ ಹಾಕ್ಬಿಡೋಣ ನೋಡಿ. ಇದಕ್ಕೆ ಶೋಲೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು 5 ಅಥವಾ 10 ನಿಮಿಷವರೆಗೆ ಕುದಿಸ್ಬೇಕು. ಯಾಕಂದರೆ ಕಡಲೆನಲ್ಲಿ ಉಪ್ಪು ಖಾರ ಈ ಮಸಾಲೆ ಎಲ್ಲ ಸೇರ್ಕೋಬೇಕಲ್ವಾ, ಅದಕ್ಕೋಸ್ಕರ ಈಗ ಮುಚ್ಚಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಾಜಿ ಕುದಿಯೋಷ್ಟರಲ್ಲಿ ನಾನು ಇಲ್ಲಿ ಹಿಟ್ಟನ್ನು ಪೂರಿಗೆ ಹಿಟ್ಟು ನೆನೆಟ್ಕೊತೀನಿ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಹಿಟ್ಟಿನಲ್ಲಿ ನೋಡಿ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ, 2 ಸ್ಪೂನು ರವೆ. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ. ನೀವು ಬೊಂಬೈ ರವೆ ಅಂತಾರಲ್ಲ, ಅದು ಉಂಡೆ ಮಾಡೋವಂಥವು, ಅವು ಕೂಡ ಹಾಕ್ಬೋದು. ನಾನು ಇವನ್ನೇ ಹಾಕ್ತಾಯಿದ್ದೀನಿ, 2 ಸ್ಪೂನು ಹಾಕಿದ್ದೀನಿ. ಇದರಲ್ಲಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಹಿಟ್ಟು ನೆನೆಯಿಡೋ ಟೈಮಲ್ಲಿ. ಮತ್ತು ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರಿನಿಂದನೇ ನೆನೆಯಿಡಬೇಕು. ನಾನಿಲ್ಲಿ ಬರೀ ಗೋಧಿ ಹಿಟ್ಟನ್ನೇ ತೊಗೊಂಡಿನಿ, ಬೇರೆ ಏನೂ ಹಾಕಿಲ್ಲ ಇದರಲ್ಲಿ, ಮೈದಾ ಏನೂ ತೊಗೊಂಡಿಲ್ಲ ನೋಡಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೆನೆಯಿಡ್ತಾ ಇದ್ದೀನಿ ನೋಡಿ. ಹಿಟ್ಟನ್ನು ಈ ಥರ ಸ್ವಲ್ಪ ಟೈಟಾಗೇ ಇಟ್ಕೋಬೇಕು. ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇದನ್ನು ಈಗ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನೆನೆಟ್ಟಿದ್ದೀನಿ, ಅಂದರೆ ಜಾಸ್ತಿ ಹಿಟ್ಟು ನೆನೆಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ನನಗೆ ಚಪಾತಿ ಕೂಡ ಮಾಡೋದಿದೆ. ಓಕೆ, ಈಗ ಚೆಕ್ ಮಾಡೋಣ ನೋಡಿ. 10 ನಿಮಿಷ ಬಿಟ್ಟು ನೋಡ್ತಾ ಇದ್ದೀವಲ್ಲ ನೋಡಿ, ನಮ್ಗೆ ರೆಡಿ ಆಯಿತು ಚೋಲೆ ಬಾಜಿ. ನೀವು ಬೇಕಿದ್ರೆ ಇದನ್ನು ಸ್ವಲ್ಪ ಅರ್ಧಕ್ಕೆ ಮಟ್ಟಿಗೆ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೋಬೇಕು ಸ್ಪೂನ್ನಿಂದ, ಅಥವಾ ಅದು ಮ್ಯಾಶ್ ಮಾಡೋದಿರುತ್ತಲ್ಲ ಅದರಲ್ಲಿಂದ ಕೂಡ ಮಾಡ್ಬೋದು ನೋಡಿ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸ್ವಲ್ಪ ಮ್ಯಾಶ್ ಮಾಡಿದರೆ ನೋಡಿ. ರೆಡಿ ಆಯಿತು ನೋಡಿ. ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ರೆಡಿ ಆಯಿತು ಚೋಲೆ ಬಾಜಿ. ಓಕೆ, ರೆಡಿ ಆಯಿತು ಫೈನಲಿ ನಮ್ಮ ಚೋಲೆ ಬಾಜಿ ನೋಡಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಂದು ಸಾರಿ ಈ ಥರ ಮಾಡಿಕೊಂಡು ನೋಡಿ, ಸೂಪರಾಗಿರುತ್ತೆ ನೋಡಿ. ಯಾವ ಥರ ಹೋಟೆಲ್ನಲ್ಲಿ ಸಿಗುವಂಥ ಶೈಲಿಯಲ್ಲಿ ನಾವು ಇವತ್ತು ಮನೆಯಲ್ಲಿ ಮಾಡಿದ್ದೀನಿ ನೋಡಿ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ರೀ ಈ ಥರದ ಚೋಲೆ ಮಾಡಿ ಕೊಟ್ಟರೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಮಾಡೋಕ್ಕೂ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ
ನಮ್ಮ ಪೂರಿಗೆ ಎಣ್ಣೆ ಹಿಡಿಬಾರ್ದು ಅಂದರೆ ಏನು ಮಾಡಬೇಕು, ಎಣ್ಣೆಯಲ್ಲಿ 1 ಸ್ಪೂನು ಉಪ್ಪು ಹಾಕಬೇಕು ರೀ. ಉಪ್ಪು ಹಾಕಿರಬೇಕು ಎಣ್ಣೆಯಲ್ಲಿ. ಓಕೆ, ಈಗ ನಾನು ಹಿಟ್ಟು ತಗೊತೀನಿ ಮತ್ತು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಪೂರಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಸಣ್ಣ ಸಣ್ಣ ಉಂಡೆನ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜು, ನಿಮಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಕಟ್ ಮಾಡ್ಕೋಬೋದು. ಇದನ್ನು ನಾನು ದಟ್ಟಿಸಿ ತೋರಿಸ್ತೀನಿ ನೋಡಿ. ಇಷ್ಟು ದಪ್ಪ ಇರಬೇಕು ಪೂರಿ. ಓಕೆ, ಈಗ ನೋಡಿ ಪೂರಿನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬ್ಯವಲ್ಲ ಪೂರಿ. ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಪೂರಿ ಬಾಜಿ. छोले बाजी ಓಕೆ, ರೆಡಿ ಆಯಿತು छोले बाजी ಪೂರಿ. ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಹೋಟೆಲ್ ಶೈಲಿಯಲ್ಲಿ ಸಿಗುವಂತಹ ಚೋಲೆ ಬಾಜಿ ನಾನು ಮನೆಯಲ್ಲೇ ಮಾಡಿದ್ದೀನಿ. ಇವತ್ತು ಸ್ಪೆಷಲ್ ಆಗಿ ಮಾಡಿದ್ದೀನಿ ನೋಡಿ. ಮತ್ತು ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.